ಜನ್ಮ ನೀಡಿದ ತಂದೆ ತಾಯಿಗಳನ್ನು ಸ್ಮರಿಸಿಕೊಂಡು ನನಗೆ ಈ ಒಂದು ಹಂತಕ್ಕೆ ಬರಲು ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಗುರುಗಳನ್ನು ನೆನೆಸಿಕೊಂಡು ಮತ್ತು ನನ್ನ ಜೀವನದಲ್ಲಿ ಕಷ್ಟ ಸುಖಗಳಲ್ಲಿ ಒಂದಾಗಿರ್ತಕ್ಕಂಥ ಎಲ್ಲ ಸ್ನೇಹಿತರನ್ನು ನೆನೆಸಿಕೊಂಡು ಈ ಒಂದು ಕಾರ್ಯಕ್ರಮದ ಕುರಿತು ಮಾತನಾಡಲು ಇಚ್ಛಿಸುತ್ತೇನೆ. ಮೊಟ್ಟ ಮೊದಲಿಗೆ ಈ ಒಂದು ಸುಂದರ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಗಣ್ಯರಿಗೆ, ನಮ್ಮ ಶಾಲಾ ಸಿಬ್ಬಂದಿಗೆ, ಎಲ್ಲ ವಿದ್ಯಾರ್ಥಿನಿಯರಿಗೆ, ಗ್ರಾಮದ ಸಹೃದಯಿ ಶಿಕ್ಷಣ ಪ್ರೇಮಿಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ವಿದ್ಯಾರ್ಥಿಗಳೇ, ಈಗಾಗಲೇ ನಮಗೆ ಅಕ್ಟೋಬರ್ 30ರಂದೇ ಶಾಲಾ ಹಂತದಲ್ಲಿ ಸನ್ಮಾನವನ್ನು ಮಾಡಿ ಬೀಳ್ಕೊಡುಗೆ ಕೊಟ್ಟಿದ್ದರು. ಮತ್ತೆ ಪುನಃ ನಮ್ಮನ್ನು ಆದರದ ಸ್ವಾಗತದಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ, ಸಹೃದಯದಿಂದ ಬರಮಾಡಿಕೊಂಡದಕ್ಕೆ ಮೊಟ್ಟ ಮೊದಲಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಹಾಗೂ ಸಿಬ್ಬಂದಿಗೆ ಜೋರಾದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ನಿಮಗೆ ಬಹಳಷ್ಟು ಮಾತಾಡೋದು ಏನಿಲ್ಲ. ಸೊ ಕೆಲವು ಅಂಶಗಳನ್ನು ಮಾತ್ರ ಇಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನಾನು ವೈಯಕ್ತಿಕವಾಗಿ ಹೇಳೋದಾದರೆ, ನಾನು ನನ್ನ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿದ್ದೇನೆ. ಏನಂದರೆ, ನಮ್ಮದು ವಯಸ್ಸು ಹೆಚ್ಚಾದಂತೆಲ್ಲ ಈ ಒಂದು ವೃತ್ತಿ ಜೀವನದಲ್ಲಿ ವಯಸ್ಸು ಹೆಚ್ಚಾದಂತೆಲ್ಲ ನನ್ನ ವೃತ್ತಿ ಪ್ರಾವೀಣ್ಯತೆ ಹೆಚ್ಚಾಗಲಂತೇಳಿ ಎಲ್ಲ ದೇವರಿಗೆ ನಾನು ಬೇಡ್ಕೊಳ್ತೇನೆ. ಯಾಕೆ ಈ ಮಾತು ಹೇಳ್ತೇನೆ? ಈಗ ಹುಮ್ಮಸ್ಸು ಅನ್ನೋದು ನಾವು ಆರಂಭಿಕವಾಗಿ ಅಪಾಯಿಂಟ್ ಆದಾಗ ಹುಮ್ಮಸ್ಸು ಕೊನೆಯವರೆಗೆ ಅದೇ ರೀತಿ ಇರೋಲ್ಲ. ಸೊ ಅದನ್ನು ನಾನು ಪಡ್ಕೊಳ್ಳೋಕೆ ಕೂಡ ಪ್ರಯತ್ನವನ್ನು ಮಾಡಿದ್ದೀನಿ. ಮೊಟ್ಟ ಮೊದಲಿಗೆ ಬೆಳಗಾವಿಯಲ್ಲಿ 7.5 ವರ್ಷ ಅಪಾಯಿಂಟ್ ಆಗಿ ಅಲ್ಲಿನೂ ಒಳ್ಳೆಯ ಕೆಲಸಗಳನ್ನು ಮಾಡಿ, ನಂತರ 3.5 ವರ್ಷ ಗಣಿಗಾಳಿಗೆ ಬಂದೆ. ನಂತರ ಇಲ್ಲಿ ಸುಮಾರು 7.25 ನಿಯರ್ಲಿ 8 ಇಯರ್ಸ್ವರೆಗೆ ಸರ್ವೀಸನ್ನು ಮಾಡಿದಾಗ ನಾನು ವೈಯಕ್ತಿಕವಾಗಿ ಖುಷಿ ಪಡ್ತೇನೆ. ಯಾಕಂದರೆ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಹೋದಂತೆಲ್ಲ ಇನ್ನೂ ಕ್ರಿಯೇಟಿವ್ ಆಗಿ ಈ ಒಂದು ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗೆ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ದೀನಿ ಅಂತ ನನಗೆ ವಿಶ್ವಾಸ ಇದೆ. ಆಮೇಲೆ ಇಲ್ಲಿ ನಾವು ಬಂದಾಗ ಆ್ಯಕ್ಚುಲಿ ಗಣಿತ, ವಿಜ್ಞಾನ, ಇಂಗ್ಲೀಷ್ ಶಿಕ್ಷಕರು ಇರಲಿಲ್ಲ. ನಾವು ಹೆಡ್ ಮಾಸ್ಟರ್ ಸೇರಿ ಒಳ್ಳೆಯ ಫಲಿತಾಂಶವನ್ನು ತರುವಲ್ಲಿ ಪ್ರಯತ್ನಗಳನ್ನು ಕೂಡ ಮಾಡಿದ್ವಿ. ಮೊಟ್ಟ ಮೊದಲಿಗೆ ನಾವು ನಮ್ಮ ಮುಖ್ಯೋಪಾಧ್ಯಾಯರಿಗೆ ನನಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟ ಆಗುತ್ತೆ. ಯಾಕಂದ್ರೆ ನಮ್ಮ ಮುಖ್ಯೋಪಾಧ್ಯಾಯರು ಸರಳತೆಯಲ್ಲಿ ಅತಿ ಸರಳರು. ಸೊ ಅವರು ಇರ್ತಕ್ಕಂಥ ಪೋಸ್ಟ್ಗೆ ನಾವು ಕೆಲವಷ್ಟು ಹೆಡ್ ಮಾಸ್ಟರ್ಗಳನ್ನು ನೋಡ್ತೀವಿ. ಸೊ ಆ ಪೋಸ್ಟಿಗೆ ತಕ್ಕಂತೆ ಅವರ ಡಿಗ್ನಿಟಿ, ಅವರ ಒಂದು ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ಬಾಸಿಸಮ್ ಇರ್ಬೋದು, ಕೆಲವಷ್ಟರಲ್ಲಿ ಸತ್ಯವಾಗಿ ಬಾಸಿಸಮ್ ಕೂಡ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಸಿಕ್ಕಿರ್ತಕ್ಕಂಥ ಹೆಡ್ ಮಾಸ್ಟರ್ ನಿಜವಾಗ್ಲೂ ದೇವರಿದ್ದಾಗ ಅವರು ಎಲ್ಲ ಶಿಕ್ಷಕರನ್ನು ಒಂದು ಫ್ಯಾಮಿಲಿ ತರ ನೋಡ್ಕೊಳ್ತಾರೆ, ಎಲ್ರಿಗೂ ಪ್ರೋತ್ಸಾಹಗಳನ್ನು ಕೊಡ್ತಾರೆ. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಕೆಲವು ಶಾಲೆಗಳಲ್ಲಿ ಸಹ ಶಿಕ್ಷಕರ ದುಡಿಲಿಕ್ಕೆ ಇಷ್ಟ ಇದ್ದಾಗ್ಯೂ ಅವರ ಹೆಡ್ ಮಾಸ್ಟರ್ಗಳು ಸರಿಯಾಗಿ ಸಾಥ್ ಸಿಗಲ್ಲ. ಏನೋ ಒಂದು ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ಬೇಕಂದ್ರೆ ಅಲ್ಲಿ ಕೆಲಸಕ್ಕೆ ನಮಗೆ ಪ್ರೇರಣೆ, ಪ್ರೋತ್ಸಾಹ ಸಿಗಲ್ಲ. ಇಲ್ಲಿ ನಾವೇನಾದ್ರೂ ಒಂದು ಹೊಸ ಕಾರ್ಯಕ್ರಮ, ಹೊಸ ವಿನೂತನ ಏನಾದರೂ ಶಿಕ್ಷಣ ಅಭಿವೃದ್ಧಿ ಪರ ಏನಾದ್ರೂ ಕೆಲಸಗಳನ್ನು ಮಾಡ್ತಾ ಅಂದ್ರೆ ಹೆಡ್ ಮಾಸ್ಟರ್ ಹಿಂದೆ ಮುಂದೆ ನೋಡಿದೆ, ಆಯ್ತಪ್ಪ ನೀವು ಮಾಡ್ರಿ, ನಾನು ಒಂದು ಸಂದೇಶವನ್ನು ನಮಗೆ ಕೊಡ್ತಾ ಇದ್ರು. ನಿಜಕ್ಕೂ ಈ ಒಂದು ಸಿಬ್ಬಂದಿ, ನಾನು ಈ ಶಾಲೆಯಲ್ಲಿ ದುಡಿದಾಗ ನನಗೆ ಅತಿ ಸಂತೋಷ ಸಿಕ್ಕಿದೆ. ಈ ಒಂದು ಗ್ರಾಮದಲ್ಲಿ ಬಂದಾಗ ನಾವು ಈ ದೇವಿ ಆಶೀರ್ವಾದದಿಂದ ನಾವು ಸ್ವಂತ ಒಂದು ನೆಲೆ ಕಾಣಲಿಕ್ಕೆ ಒಂದು ಮನೆಯನ್ನು ಕೂಡ ಕಟ್ಕೊಂಡ್ವಿ. ಹಾಗೂ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದ್ರೆ, ಎಲ್ಲ ವಿದ್ಯಾರ್ಥಿಗಳು, ಹಳ್ಳಿ ವಿದ್ಯಾರ್ಥಿಗಳಲ್ಲಿ ವಿಶೇಷ ಮೌಲ್ಯಗಳು ಎಲ್ಲಾದ್ರೂ ಬಹಳಷ್ಟು ಹೆಚ್ಚು ಉಳ್ಕೊಂಡಿದ್ದಾವೆ ಅಂದ್ರೆ ಹಳ್ಳಿಗಳಲ್ಲೇ. ನಿಜವಾಗ್ಲೂ ಈಗಲೂ ಯಾವ ಸಿಟಿಯಲ್ಲಿ ನಾನು ವೃತ್ತಿ ಮಾಡಬಾರ್ದು ಅಂತ ಅನ್ಕೊಳ್ತೀನಿ. ವೃತ್ತಿ ಯಾಕಂದ್ರೆ ಸಿಟೀಸ್ ಅಲ್ಲಿ ಮಕ್ಕಳ ಶಿಕ್ಷಣದಲ್ಲಿ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಬಾಂಧವ್ಯ ಇರೋದಿಲ್ಲ.
ಸೊ ಹಳ್ಳಿಗಳಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಲ್ಲಿ ಒಳ್ಳೆಯ ಬಾಂಧವ್ಯ ಇರುತ್ತೆ. ಒಳ್ಳೆಯ ಬಾಂಧವ್ಯವಾಗಿ ನಾವು ನಿಮಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ನಾವಿರುವ ಸಮಯದಲ್ಲಿ ನಮ್ಮ ಸಿಬ್ಬಂದಿ ಯಾವ ರೀತಿ ಇತ್ತಂದ್ರೆ ನಾವೆಲ್ಲರೂ ಅನ್ಯೋನ್ಯವಾಗಿ ಪಿರಿಡಿಗೆಲ್ಲ ಬಡದಾಡ್ತಾ ಇದ್ವಿ, ಜಗಳ ಆಡ್ತಾ ಇದ್ವಿ. ಕೆಲವೊಮ್ಮೆ ಅನಿಸುತ್ತೆ ಸೊ ನಾವು ಎಷ್ಟೆಲ್ಲ ಜಗಳ ಆಡ್ತಿದ್ವಿ, ನಾವು ಸಾಧನೆ ಮಾಡಿದ್ದೇನಂತ ಹೇಳಿ. ಸೊ ಆದ್ರೆ ಆ ಛಲ, ಆ ಒಂದು ಜಗಳ ಇದ್ರೂ ಕೂಡ ನಿಮ್ಮೆಲ್ಲರ ಅಭಿವೃದ್ಧಿಗಾಗಿ ನಾವು ಮಾಡಿದ್ದೀವಿ. ಅನಂತರ ವಿದ್ಯಾರ್ಥಿಗಳೇ, ನೀವು ಈ ಒಂದು ಮುಂದಿನ ದಿನಮಾನದಲ್ಲಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳೆನ್ನುವಂತೆ ಒಳ್ಳೆಯ ಗುರಿಗಳನ್ನು ಇಟ್ಕೊಳ್ಳಿ. ಒಳ್ಳೆಯ ಗುರಿಯನ್ನು ಇಟ್ಕೊಂಡು ತಂದೆ ತಾಯಿ ಕಂಡ ಕನಸಿಗೆ ನನಸಾಗುವ ರೀತಿಯಲ್ಲಿ ನೀವೆಲ್ಲರೂ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡ್ರಿ ಅಂತ ಹೇಳ್ತಾ, ಇನ್ನು ಕೆಲವೊಮ್ಮೆ ನಮ್ಮ ಶಿಕ್ಷಕರಲ್ಲಿ ನಾವು ಕೆಲವೊಮ್ಮೆ ವಾದ ವಿವಾದಗಳಲ್ಲಿ ಕೆಟ್ಟವರು ಆಗಿರ್ತೀವಿ ಕೆಲವೊಮ್ಮೆ. ಯಾಕಂದ್ರೆ ನಿಮ್ಮ ಪರವಾಗಿ, ನಿಮ್ಮ ಒಂದು ಅಭಿವೃದ್ಧಿ ಪರವಾಗಿ ಆಗಿರ್ತೀವಿ. ಸೊ ಅಂಥದ್ದೇನಾದರೂ ನನ್ನ ಅವಧಿಯಲ್ಲಿ ನಮ್ಮ ನೆಚ್ಚಿನ ಸಿಬ್ಬಂದಿಗೆ ನನ್ನಿಂದ ಏನಾದರೂ ನೋವುಗಳಾಗಿದ್ರೆ ಕ್ಷಮೆ ಇರಲಿ. ನಂತರ ಯಾಕಂದ್ರೆ ಕೆಲವೊಮ್ಮೆ ನಾನು ಡಿಸಿಷನ್ಸ್ ತಗೊಳ್ಳುವಾಗಲಿ, ಶಿಕ್ಷಣ ಮಕ್ಕಳ ಅಭಿವೃದ್ಧಿ ಪರವಾಗಿ ಏನಾದರೂ ತಗೊಳ್ಳುವಾಗ ಕೆಲವೊಮ್ಮೆ ನಿಮಗೆ ಇವರೇನು ಡಾಮಿನೇಟ್ ಅಂತ ಅನಿಸಿರ್ಬೋದೇನೋ. ಆ ಥರ ಯಾವುದೂ ಇಲ್ಲ. ಎಲ್ಲ ಶಿಕ್ಷಣ ಮತ್ತು ನಮ್ಮ ಶಾಲಾ ಅಭಿವೃದ್ಧಿಗಾಗಿ ಅಂತ ಹೇಳ್ತಾ, ಒಂದು ಮನೆ ಕುಟುಂಬ ಥರ ಇದ್ವಿ ನಾವೆಲ್ಲರೂ. ಈಗ ಕೆಲವು ಇಲ್ಲಿಗೆ ನಾನು ನವಲಿಯಲ್ಲಿ ಈಗ ಇದ್ದೀನಿ. ಸೊ ಅಲ್ಲಿ ಹೆಡ್ ಮಾಸ್ಟರ್ಗೆ ಒಂದು ರೂಮು, ಗೌರ್ಮೆಂಟ್ ಅಸಿಸ್ಟೆಂಟ್ ಟೀಚರ್ಸ್ಗೆ ಒಂದು ರೂಮು, ಮತ್ತೆ ಗರ್ಲ್ಸ್ ಲೇಡಿ ಗೆಸ್ಟ್ ಟೀಚರ್ಸ್ಗೆ ಒಂದು ರೂಮು, ಲೇಡಿ ಜೇಡ್ಸ್ ಟೀಚರ್ಸ್ಗೆ ಒಂದು ರೂಮು. ಅಂದ್ರೆ ಏನಾಗ್ತಾ ಇದೆ ಅಂದ್ರೆ ಅಲ್ಲಿ ಇಲ್ಲಿ ವ್ಯತ್ಯಾಸ, ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ನಾವು ಇಂಡಿವಿಜುವಲ್ ಫೋಕಸ್ ಬಹಳ ಮಾಡ್ತಾ ಇದ್ವಿ ನಿಮಗೆ, ಯಾಕಂದ್ರೆ ಕಡಿಮೆ ಸ್ಟ್ರೆಂತ್ ಇತ್ತು. ಅಲ್ಲಿ ಬಹಳ ಸ್ಟ್ರೆಂತ್ ಇದೆ. ಅಲ್ಲಿ ಇಲ್ಲಿ ಬಹಳ ತುಂಬಾ ವ್ಯತ್ಯಾಸ ಇದೆ. ನನಗೆ ಒಂದು ವಾರ ಅಲ್ಲಿ ಕಷ್ಟ ಆಯ್ತು ಫಸ್ಟಿಗೆ ಅಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ. ಸೊ ಈಗೆಲ್ಲ ಅಡ್ಜಸ್ಟ್ ಆಗಿದೆ, ಎಲ್ಲ ಮಕ್ಕಳು ಗ್ರೀಪಲ್ಲಿ ಸಿಕ್ಕಿದ್ದಾರೆ. ಅಲ್ಲಿ ಏನಂದ್ರೆ ಡಿಸ್ಟೆನ್ಸ್ ಬಹಳ ಇದೆ. ಇಲ್ಲಿ ಆ ತರ ಇಲ್ಲ, ಒಂದೇ ಕುಟುಂಬ, ಒಂದೇ ಮನೆಯವ್ರ ತರ. ಹೆಡ್ ಮಾಸ್ಟರ್ ಕೂಡ ನಮ್ಮ ಜೊತೆಯಲ್ಲಿ ಬಂದು ಕುಳಿತುಕೊಂಡ್ಬಿಡ್ತಿದ್ರು. ಸೊ ಒಳ್ಳೆ ರೀತಿಯಲ್ಲಿ ಇತ್ತು ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ, ಇನ್ನು ಕಾರ್ಯಕ್ರಮ ಬಹಳಷ್ಟು ದೊಡ್ಡದಿದೆ. ಸೊ ಇಂದು ನನಗೆ ಈ ಒಂದು ಸರಸ್ವತಿ ಮಾತೆ ನಿಮಗೆ ಎಲ್ರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡೋದ್ರ ಜೊತೆಗೆ ಈ ಒಂದು 2025-26ನೇ ಸಾಲಿನಲ್ಲಿ 100% ರಿಸಲ್ಟ್ ಆಗ್ಲಿ ಅಂತ ದೇವಿಯಲ್ಲಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ 100% ರಿಸಲ್ಟ್ ತಗೊಂಬರಿ. ಆ ದೇವಿ ಈ ಒಂದು ಶಾಲೆಯಲ್ಲಿ ಇರ್ತಕ್ಕಂಥ ಒಳ್ಳೆಯ ಒಂದು ಹಾರ್ಮೋನಿಯಸ್ ಎನ್ವಿರಾನ್ಮೆಂಟ್ ಅನ್ನು ನೀವು ಸರಿಯಾಗಿ ಬಳಕೊಂಡು ವಿದ್ಯಾವಂತರಾಗ್ರಿ. ನಾವು ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ ಹೇಳ್ತೀವಿ. ಮನಸ್ಸಿದ್ದರೆ ಅಂತ ಹೇಳ್ತೀವಿ, ನಿಮ್ಗೆಲ್ಲ ಗೊತ್ತಿದೆ. ನಾನು ಅದನ್ನ ಕೋಟ್ ಬೇರೆ ಮಾಡ್ತಾ ಇದ್ದೀನಿ. ವೇರ್ ದೇರ್ ಇಸ್ ಎ ಹಾರ್ಮೋನಿಯಸ್ ಪೀಸ್ಫುಲ್ ಎನ್ವಿರಾನ್ಮೆಂಟ್ ಇನ್ ದ ಸ್ಕೂಲ್ ದೇರ್ ಇಸ್ ಎ ಸಕ್ಸಸ್. ಯಾವ ಶಾಲೆಯಲ್ಲಿ ಒಂದು ಅನ್ಯೋನ್ಯವಾಗಿರ್ತಕ್ಕಂಥ, ಸಹಬಾಳ್ವೆಯುತವಾಗಿರ್ತಕ್ಕಂಥ ಸಂಬಂಧ ಎಲ್ಲಾ ಶಿಕ್ಷಕರ ಮಧ್ಯೆ, ವಿದ್ಯಾರ್ಥಿಗಳ ಮಧ್ಯೆ ಇದ್ದಾಗ ಅಲ್ಲಿ ಆ ಶಾಲೆಯಲ್ಲಿ ಯಶಸ್ಸು ಖಂಡಿತ ಇರುತ್ತೆ ಎನ್ನುವ ಮಾತನ್ನು ತಿಳಿಸುತ್ತಾ, ಸೊ ಇಂದು ನನಗೆ ಕರೆಸಿ 2 ಮಾತುಗಳನ್ನು ಹೇಳಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರ. ವಿದ್ಯಾರ್ಥಿಗಳೇ, ನೀವೇ ನನಗೆ ಕೋಟಿ ಇದ್ದಾಗೆ. ನೀವು ನಮ್ಮನ್ನು ಮೀರಿ ಬೆಳೆಯುವಂತ ಶಕ್ತಿಗಳಾಗಿ ಬೆಳೀರಿ. ನಮ್ಮನ್ನು ಕಂಡಾಗ ನೀವು ನಮಸ್ತೆ ಸರ್ ಅಂತ ಹೇಳಿ ಮಾತಾಡಿಸಿದಾಗ ನಮಗೆ ಆಗ್ತಕ್ಕಂಥ ಸಂತೋಷವೇ ದೊಡ್ಡದಾಗಿರುತ್ತೆ. ದಯವಿಟ್ಟು ನೀವೆಲ್ಲರೂ ಒಳ್ಳೆಯ ವಿದ್ಯಾರ್ಥಿಗಳಾಗಿರಿ. ಒಳ್ಳೊಳ್ಳೆ ನೌಕರಿ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಸೊ ಒಳ್ಳೊಳ್ಳೆ ವಿದ್ಯಾರ್ಥಿಗಳಾಗಿ ನಿಮ್ಮ ಜೀವನವನ್ನು ಬೆಳಗಿಸ್ತಕ್ಕಂಥ ಒಂದು ಹುದ್ದೆಯನ್ನು ಪಡೆಯುವುದರ ಜೊತೆಗೆ ನಿಮ್ಮ ತಂದೆ ತಾಯಿಗಳನ್ನು ಎಂದು ಕೈ ಬಿಡದೆ, ನಿಮ್ಮ ಮನೆತನವನ್ನು ಎಂದು ಕೈ ಬಿಡದೆ, ಒಳ್ಳೆಯ ಮಕ್ಕಳಾಗಿ ಈ ಒಂದು ನಿಮ್ಮ ಮನೆತನವನ್ನು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ರಿ ಅಂತ ಹೇಳ್ತಾ, ಎಲ್ಲರಿಗೂ ಶುಭವಾಗಲಿ. ಈ ಒಂದು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಗೆಲ್ಲರಿಗೂ ಒಂದಿಷ್ಟು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಒಳ್ಳೆಯದು.